ಇಂದು ಕ್ರಿಕೆಟ್ ಜಗತ್ತು ಆ ಒಬ್ಬ ಆಟಗಾರರನ್ನ ನೋಡಿದರೆ ನಡುಗುತ್ತೆ. ಆ ಒಂದು ಯಶಸ್ವಿನ ಹಿಂದಿರುವ ಆ ಆಟಗಾರನ ನೋವಿನ ಕತೆ ನಿಮಗೆ ಗೊತ್ತಾ? ಈ ದಿನ ಆ ಒಂದು ನೋವಿನ ಕಥೆಯ ಬಗ್ಗೆ ತಿಳಿಯೋಣ ಬನ್ನಿ. 6 ಡಿಸೆಂಬರ್ 1993ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಬ್ಬ ಹುಡುಗ ಜನಿಸ್ತಾನೆ. ಅವನೇ ನಮ್ಮ ಟೀಮ್ ಇಂಡಿಯಾದ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ. ಬುಮ್ರಾ ಅವರು ತಮ್ಮ 5ನೇ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ. ಅವರ ತಾಯಿ ತನ್ನಿಬ್ಬರು ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸ್ತಾ ಇರ್ತಾರೆ. ಒಂದು ಸಮಯದಲ್ಲಿ ಬುಮ್ರಾ ಅವರ ಹತ್ತಿರ ಕೇವಲ ಒಂದು ಜೊತೆ ಶೂ, ಒಂದು ಟೀ ಶರ್ಟ್ ಮಾತ್ರ ಇರುತ್ತದೆ. ಜೊತೆಗೆ ಅವರ ಬೆನ್ನ ಮೇಲೆ ಬಡತನ ಕೂತು ಗಹಗಹಿಸಿ ನಗುತ್ತಿರುತ್ತದೆ. ಆದರೆ ಈ ಒಬ್ಬ ಹುಡುಗನಿಗೆ ಕನಸಿತ್ತು. ಆ ಕನಸು ಬಹಳ ದೊಡ್ಡದಿತ್ತು. ಮೊದಲು ಬುಮ್ರಾ ಅವರ ಬೌಲಿಂಗ್ ಆಕ್ಷನನ್ನು ನೋಡಿ ಗಹಗಹಿಸಿ ನಕ್ಕವರೇ ಹೆಚ್ಚು. ಇವನು ಕ್ರಿಕೆಟ್ ಜಗತ್ತಿನಲ್ಲಿ ಬೆಳೆಯೋದೇ ಇಲ್ಲ ಅಂತ ಹೇಳಿದ್ದವರು. ಆದರೆ 2013ರಲ್ಲಿ ಬುಮ್ರಾ ಅವರ ಜೀವನವೇ ಬದಲಾಯಿತು. ಬುಮ್ರಾ ಅವರನ್ನು ಜಾನ್ ರೈಟ್ ಅವರು ಮುಂಬೈ ಇಂಡಿಯನ್ ಕೋಚ್ ಆಗಿದ್ದರು. ಆ ಸಮಯದಲ್ಲಿ ಟ್ಯಾಲೆಂಟ್ ಅಂಟಲ್ಲಿ ಇವರನ್ನು ಗುರುತಿಸಿ ಇವರ ಬೌಲಿಂಗ್ ಶೈಲಿಯನ್ನು ಒಪ್ಪಿ ಇವರನ್ನು ಮುಂಬೈ ತಂಡಕ್ಕೆ ಸೇರಿಸಿಕೊಂಡರು. ಇಲ್ಲಿಂದ ಬುಮ್ರಾ ಅವರ ಜೀವನವೇ ಬದಲಾಯಿತು. ಇಲ್ಲಿಯವರೆಗಿನ IPL ಸಾಧನೆಯಲ್ಲಿ ಮುಂಬೈ ತಂಡಕ್ಕೆ ಸಾಥ್ ಕೊಟ್ಟಂತಹ ಸಾರಥಿ ಯಾರಪ್ಪ ಅಂದರೆ ಬುಮ್ರಾ. ಇಲ್ಲಿವರೆಗೂ ಯಾವುದೇ ದೇಶ ಇರಬಹುದು, ವಿದೇಶ ಇರಬಹುದು ಅಥವಾ ಭಾರತೀಯ ಘಟಾನುಘಟಿ ಬೌಲರ್ಗಳು ಕೂಡ ಬುಮ್ರಾನನ್ನು ನೋಡಿದರೆ ಒಮ್ಮೆ ಬೆಚ್ಚಿ ಬೀಳ್ತಾರೆ. ಬುಮ್ರಾ ಅವರ ನಿಖರ ಯಾರ್ಕರ್ ಹಾಗೆಯೇ ಸ್ಲೋವರ್ ಒನ್ಗಳಿಂದಾಗಿ ವಿಚಲಿತಗೊಳಿಸುವ ಬುಮ್ರಾ ಇಂದು ಭಾರತದ 3 ಫಾರ್ಮ್ಯಾಟ್ಗಳಲ್ಲಿ ಪ್ರಮುಖ ನಂಬರ್ 1 ಬೌಲರ್ ಆಗಿ ಕಾಣಿಸಿಕೊಳ್ತಾರೆ. ಆದರೆ ನಿಮಗೊಂದು ವಿಷಯ ಗೊತ್ತಾ? ಬುಮ್ರಾ ಅವ್ರನ್ನ ಅನೇಕ ಕೋಚ್ಗಳು ರಿಜೆಕ್ಟ್ ಮಾಡಿದರು. ಅವರ ಕೈ ಸ್ವಲ್ಪ ಉದ್ದ ಇದೆ, ವಿಚಿತ್ರವಾಗಿದೆ ಅಂತ. ಆದರೆ ಅದನ್ನೇ ನ್ಯೂನ್ಯತೆಯನ್ನು ತನ್ನ ಬಂಡವಾಳ ಮಾಡಿಕೊಂಡು ಬೆಳೆದ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಜಸ್ಪ್ರೀತ್ ಬುಮ್ರಾ. ಇಂದು ಭಾರತಕ್ಕಾಗಿ ಸುಮಾರು ಪಂದ್ಯಗಳನ್ನು ಆಡಿದ್ದಾರೆ. 52 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಜೊತೆಗೆ ODI ಪಂದ್ಯಗಳನ್ನು ಆಡಿದ್ದಾರೆ. T20ಯ ಸ್ಪೆಷಲಿಸ್ಟ್ ಬೌಲರ್ ಆಗಿದ್ದಾರೆ. ಅಂದು ಒಂದು ಜೊತೆ ಶೂ ಹಾಗೆಯೇ ಒಂದು ಟೀ ಶರ್ಟನ್ನು ಒಳಗೊಂಡು ಜೀವನ ಆರಂಭಿಸಿದ ಬುಮ್ರಾ ಇಂದು ಹಣ ಮತ್ತು ಕೀರ್ತಿಯ ನಡುವೆ ಮೆರೆಯುತ್ತಿದ್ದಾರೆ. ಬಂಧುಗಳೇ, ನಾವು ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ತಪ್ಪು ಅಂತಕ್ಕಂಥ ಒಂದು ವಿಚಾರಕ್ಕೆ ನಿದರ್ಶನವಾಗಿ ನಿಲ್ಲುವ ವ್ಯಕ್ತಿ ಮತ್ಯಾರೂ ಅಲ್ಲ, ನಮ್ಮ ಜಸ್ಪ್ರೀತ್ ಬುಮ್ರಾ. ನಾವು ಹೇಗೆ ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದ್ವಿ ಅನ್ನೋದು ಮುಖ್ಯ ಅಲ್ಲ ಕಣ್ರಿ. ನಮಗೊಂದು ಗುರಿ ಇರಬೇಕು, ಗುರಿಯ ಕಡೆ ನಮ್ಮ ಗಮನವಿರಬೇಕು. ಗುರಿಯನ್ನು ಸಾಧಿಸಿ ನಮ್ಮನ್ನು ಹೀಯಾಳಿಸಿದ ಪ್ರತಿಯೊಬ್ಬರನ್ನು ನಾವು ನಮ್ಮ ಸಾಧನೆಯ ಮೂಲಕವೇ ಉತ್ತರಿಸಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ತಿರುಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ಮೋಟಿವೇಟೆಡ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಸ್ಪಾರ್ಕ್ ಟಾಕ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೂಡ ಬಾಯ್. ಥ್ಯಾಂಕ್ ಯು.